ಹೇಳುತ್ತೇನೆ ರಾಮಚಂದ್ರ, ನಾನದನ್ನು ಹೇಳಲೇಬೇಕು, ನೀನು ಕೇಳಲೇಬೇಕು. ಆದರೆ ಅದಕ್ಕೆ ಮೊದಲು ಈ ವರಗಳನ್ನು ಪಡೆದ ಪ್ರಸಂಗವನ್ನು ನಿನಗೆ ತಿಳಿಸಬೇಕು. ಯಾವ ಪ್ರಸಂಗ ಮಾತೆ? ಹಿಂದೆ ದೇವಾಸುರ ಯುದ್ಧದ ಸಂದರ್ಭದಲ್ಲಿ ಮಹಾರಾಜರು ದೇವತೆಗಳ ಪರವಾಗಿ ಯುದ್ಧ ಮಾಡಿದರು. ಆಗ ನನ್ನನ್ನು ಅವರ ಜೊತೆಗೆ ಕರೆದುಕೊಂಡು ಹೋಗಿದ್ದರು. ಆದರೆ ಆ ಯುದ್ಧದ ಸಂದರ್ಭದಲ್ಲಿ ಮಹಾರಾಜರು ಶತ್ರುಗಳ ಬಾಣದಿಂದ ಗಾಯಗೊಂಡು ಮೂರ್ಛೆ ಹೋದರು. ಅವರ ಪ್ರಾಣವನ್ನು ನಾನು ರಕ್ಷಿಸಿದೆ. ಅದಕ್ಕೆ ಸುಪ್ರೀತರಾದ ಮಹಾರಾಜರು ನನಗೆ 2 ವರಗಳನ್ನು ಕರುಣಿಸಿದರು. 2 ವರಗಳೇ? ಹೌದು ರಾಮಚಂದ್ರ. ಆ ವರಗಳನ್ನು ನಾನು ಸಮಯ ಬಂದಾಗ ಕೇಳುತ್ತೇನೆ ಎಂದು ಹೇಳಿದ್ದೆ. ಅದನ್ನು ಈಗ ಕೇಳಿದೆ ಅಷ್ಟೇ. ಮಹಾರಾಜರು ವರಗಳನ್ನು ಈಡೇರಿಸಲು ಇಷ್ಟವಿಲ್ಲದೆ ಈ ರೀತಿ ಪರಿತಪಿಸುತ್ತಿದ್ದಾರೆ. ಹೌದು ರಾಮಚಂದ್ರ, ನೀನೇ ಹೇಳು. ಅವರೇ ಕರುಣಿಸಿದ ವರಗಳನ್ನು ಈಡೇರಿಸಿ ಎಂದು ಕೇಳುವುದು ತಪ್ಪೇ? ಇಲ್ಲ ಮಾತೆ, ಖಂಡಿತವಾಗಿಯೂ ತಪ್ಪಲ್ಲ. ಹಾಗಾದರೆ ಆ ವರಗಳನ್ನು ಈಡೇರಿಸುವುದರಲ್ಲಿಯೂ ತಪ್ಪಿಲ್ಲ ಅಲ್ಲವೇ? ಇಲ್ಲ ಮಾತೆ, ತಪ್ಪಲ್ಲ. ಆ ವರಗಳು ಏನೆಂದು ನನಗೆ ಹೇಳಿದರೆ ಅವುಗಳನ್ನು ಈಡೇರಿಸಲು ಬೇಡ ಬೇಡ, ಇದು ಅವಳಿಗೆ ಮಾತ್ರ ವರ. ನನಗೆ, ನಿನಗೆ, ಯಾವನಿಗೆ, ಈ ಅಯೋಧ್ಯೆಗೆ ಶಾಪ, ಕ್ರೂರವಾದ ಶಾಪ. ಸಮಾಧಾನ ತಂದುಕೊಳ್ಳಿ, ಉದ್ವಿಗ್ನರಾಗಬೇಡಿ ತಂದೆಯವರೇ. ಸಮಾಧಾನ. ಇಲ್ಲ ರಾಮಚಂದ್ರ, ಇಲ್ಲ. ಮಹಾಮಂತ್ರಿಗಳೇ, ಚಿಕ್ಕ ಮಾತೆ ಮತ್ತು ತಂದೆಯವರ ಮಾತುಗಳನ್ನು ಕೇಳಿದರೆ ಯಾವುದು ಅನಾಹುತದ ಮುನ್ಸೂಚನೆ ಇರುವಂತಿದೆ. ಲಕ್ಷ್ಮಣ, ದುಡುಕಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಡ. ಇಲ್ಲ ಮಂತ್ರಿಗಳೇ, ಯುವರಾಜ್ಯಾಭಿಷೇಕದ ವಿಷಯವನ್ನು ತಿಳಿದು ಚಿಕ್ಕ ಮಾತೆಯವರು ಅದನ್ನು ತಡೆಯುವ ಉದ್ದೇಶದಿಂದ ಏನಾದರೂ ಕುತಂತ್ರ ಮಾಡುತ್ತಿರಬಹುದೆಂದು ನನಗೆ ಸಂದೇಹವಾಗುತ್ತಿದೆ. ಆ ಕುತಂತ್ರವನ್ನು ಧೂಳಿಪಟ ಮಾಡಿ ರಾಮಚಂದ್ರನ ಪಟ್ಟಾಭಿಷೇಕದ ದಾರಿಯನ್ನು ಸುಗಮಗೊಳಿಸುತ್ತೇನೆ. ಸಾವಧಾನ ಲಕ್ಷ್ಮಣ, ಸಾವಧಾನ. ದುಡುಕಬೇಡ. ಚಿಕ್ಕ ಮಾತೆಯವರ ವರಗಳ ವಿಷಯ ತಿಳಿಯಲಿ. ಅಲ್ಲಿಯವರೆಗೂ ಯಾವುದೇ ಆತುರದ ನಿರ್ಧಾರ ಬೇಡ. ಆಗಲಿ ಮಂತ್ರಿಗಳೇ. ಆದರೆ ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಯಾರಾದರೂ ಅಡ್ಡಿಪಡಿಸಿದರೆ ನಾನು ಅದನ್ನು ಸಹಿಸುವುದಿಲ್ಲ. ತಂದೆ, ವಚನ ಪಾಲನೆಯಲ್ಲಿ ರಘುವಂಶದ ಕೀರ್ತಿ, ಧರ್ಮ ಮಾಸದಂತೆ ನೀವು ನಡೆದುಕೊಂಡಿದ್ದೀರಿ. ಮುಂದೆಯೂ ಕೂಡ ಆ ಕೀರ್ತಿ ಕುಂದಾಗದಂತೆ ನಡೆದುಕೊಳ್ಳುವುದು ನಿಮ್ಮ ಪುತ್ರರಾದ ನಮ್ಮ ಕರ್ತವ್ಯ. ಮಾತೆಯವರು ತಮ್ಮಿಂದ ಬೇಡಿರುವ ವರಗಳೇನೆಂದು ನನಗೆ ತಿಳಿಸಿ ತಂದೆ. ಅವುಗಳು ನನ್ನಿಂದಲೇ ಈಡೇರಬೇಕೆಂದು ಮಾತೆಯವರು ನನಗೆ ತಿಳಿಸಿದ್ದಾರೆ. ನೀವು ನಿರಾತಂಕರಾಗಿರಿ. ತಮ್ಮ ಆಜ್ಞೆಯನ್ನು ಪಾಲಿಸುವುದು ನನ್ನ ಧರ್ಮ. ಹೇಳಿ ತಂದೆ, ದಯಮಾಡಿ ಹೇಳಿ. ರಾಮಚಂದ್ರ,
ನನ್ನ ತಂದೆಯವರು ಹೇಳಲಾಗದ ಸಂಕಟ ಪಡುತ್ತಿದ್ದಾರೆ. ನೀವೇ ಹೇಳಿ, ನನ್ನ ತಂದೆಯವರು ನಡೆಸಿಕೊಡಬೇಕಾದ ನಿಮ್ಮ ಅಪೇಕ್ಷೆ ಏನೆಂದು ಹೇಳಿ. ಅದು ಎಷ್ಟೇ ಅಪ್ರಿಯವಾಗಿದ್ದರೂ ಸರಿ, ಅದನ್ನು ಹಿಂಜರಿಯದೆ ನಾನು ನಡೆಸಿಕೊಡುತ್ತೇನೆ. ಈಗ ಸಮಾಧಾನವಾಯಿತು ರಾಮಚಂದ್ರ. ಪಿತೃವಾಕ್ಯ ಪರಿಪಾಲನೆಯಲ್ಲಿ ನಿನ್ನನ್ನು ಮೀರಿದವರಿಲ್ಲ ಎನ್ನುವುದು ನನಗೆ ಗೊತ್ತು. ರಾಮಚಂದ್ರ, ನಾನು ನಿಮ್ಮ ತಂದೆಯನ್ನು ಕೇಳಿದ್ದಿಷ್ಟೆ. ಮೊದಲನೇ ವರವಾಗಿ ಭರತನ ಪಟ್ಟಾಭಿಷೇಕ, ಎರಡನೆಯ ವರವಾಗಿ 14 ವರ್ಷಗಳ ಕಾಲ ವನವಾಸಕ್ಕೆ ನೀನು ಕೂಡಲೇ ಅರಣ್ಯಕ್ಕೆ ಹೋಗಬೇಕು ಎಂದು ಕೇಳಿದೆ. ಅಷ್ಟೇ. ಈಗ ಹೇಳು ರಾಮಚಂದ್ರ, ನಿಮ್ಮ ತಂದೆ ವಚನ ಭ್ರಷ್ಟನಾಗಲು ಅವಕಾಶ ಮಾಡಿಕೊಡುವೆಯೋ ಅಥವಾ ಅವರು ಮಾಡಿದ ಪ್ರತಿಜ್ಞೆಯನ್ನು ಈಡೇರಿಸುವ ಕರ್ತವ್ಯವನ್ನು ನೆರವೇರಿಸುವೆಯೋ? ಪಿತೃವಾಕ್ಯ ಪವಿತ್ರವಾದುದು ಎನ್ನುವುದಾದರೆ ಈ ಕೂಡಲೇ ನೀನು ನಾರ ಮುಡಿಯೊಟ್ಟು ಅರಣ್ಯಕ್ಕೆ ತೆರಳು. ನಿನ್ನ ಪಟ್ಟಾಭಿಷೇಕಕ್ಕೆ ಸಿದ್ಧವಾಗಿರುವ ಸಾಮಗ್ರಿಗಳಿಂದಲೇ ನನ್ನ ಪುತ್ರ ಭರತನ ಪಟ್ಟಾಭಿಷೇಕವಾಗಲು ಅವಕಾಶ ಮಾಡಿಕೊಡು. ಚತುರಂಗ ಬಲ ಸಹಿತ ಸಮೃದ್ಧವಾದ ಕೋಸಲ ದೇಶವನ್ನು ನನ್ನ ಪುತ್ರ ಭರತ ನೆಮ್ಮದಿಯಿಂದ ಆಳಲಿ. ರಾಮಚಂದ್ರ, ನೀನು ನಿಮ್ಮ ತಂದೆಗೆ ಬಹು ಪ್ರಿಯವಾದ ಪುತ್ರನಲ್ಲವೇ? ಅದಕ್ಕಾಗಿ ಇಂತಹ ವಿಷಯವನ್ನು ನಿನ್ನೊಂದಿಗೆ ಹೇಗೆ ಹೇಳಿಕೊಳ್ಳುವುದು ಎಂದು ಅವರು ಸಂಕಟ ಪಡುತ್ತಿದ್ದಾರೆ. ನಾಚಿಕೆಯಿಂದ ನಿನ್ನ ಮುಖ ನೋಡಲಾಗದೆ ಹಿಂಜರಿಯುತ್ತಿದ್ದಾರೆ. ಅವರ ಮಾತನ್ನು ನಡೆಸಿ ದಶರಥ ಮಹಾರಾಜನ ಪುತ್ರ ಎಂಬ ಕೀರ್ತಿಗೆ ಭಾಜನನಾಗು. ಜಗತ್ತೇ ನಿನ್ನನ್ನು ಪಿತೃವಾಕ್ಯ ಪರಿಪಾಲಕ ಎಂದು ಕೊಂಡಾಡು. ರಾಮಚಂದ್ರ, ಏಕೆ ಊರ್ಮಿಳೆ, ನಿನ್ನ ಅಲಂಕಾರ ಸರಿಯಾಗಿಲ್ಲವೇ? ನನ್ನ ಅಲಂಕಾರ ಯುವರಾಣಿಯ ಸಹೋದರಿಯ ಅಲಂಕಾರದ ತಕ್ಕಂತಿದೆ ಎಂದು ನೋಡಿಕೊಳ್ಳುತ್ತಿದ್ದೇನೆ. ಏಕೆ ಸಂದೇಹವೇ? ನೀನೇ ಯುವರಾಣಿಯಂತೆ ಕಾಣುತ್ತಿರುವೆ ಎಂದರೆ ಅತಿಶಯೋಕ್ತಿ ಅಲ್ಲ. ಅಹುದೇ? ನನ್ನ ಅಲಂಕಾರ ನಿನ್ನ ಅಲಂಕಾರಕ್ಕಿಂತ ಹೆಚ್ಚಾಗಬಾರದು. ನಾನು ಈಗಲೇ ನನ್ನ ಆಭರಣಗಳನ್ನು ತೆಗೆದು ಅಲಂಕಾರವನ್ನು ಕಡಿಮೆ ಮಾಡಿಕೊಳ್ಳುತ್ತೇನೆ. ಬೇಡ ಊರ್ಮಿಳೆ, ಹಾಗೆ ಮಾಡಬೇಡ. ನಾನು ವಿನೋದಕ್ಕಾಗಿ ಹೇಳಿದೆ ಅಷ್ಟೇ. ನೀನು ಯುವರಾಣಿಯ ಸಹೋದರಿಯಾಗಿ ಕಾಣುವುದು ಅಲಂಕಾರದಿಂದಲೋ ಅಥವಾ ನಮ್ಮಿಬ್ಬರ ನಡುವಿನ ಪ್ರೀತಿಯಿಂದಲೋ? ನೀನು ಯುವರಾಣಿಯಾಗಲಿ ಮಹಾರಾಣಿಯಾಗಲಿ ಅಥವಾ ಆಗದಿರಲಿ, ನಮ್ಮಿಬ್ಬರ ಸೋದರಿ ವಾತ್ಸಲ್ಯ ಸುಳ್ಳಾಗುತ್ತದೆಯೇ? ಈ ನಿನ್ನ ಸಹೋದರಿ ಎಂದೂ ತನ್ನ ಅಕ್ಕನನ್ನು ಅನುಸರಿಸಿ ನಡೆಯುತ್ತಾಳಲ್ಲವೇ? ನಿನ್ನ ಪತಿ ನನ್ನ ಪತಿಯನ್ನು ಅನುಸರಿಸಿ ನಡೆಯುತ್ತಾನೆ, ಹಾಗೆ ನೀನು ನನ್ನನ್ನು ಅನುಸರಿಸಿ ನಡೆಯುತ್ತೀಯ. ಅದರಲ್ಲಿ ವಿಶೇಷವಿಲ್ಲ. ಆದರೆ ನಮ್ಮ ಅನ್ಯೋನ್ಯತೆಯನ್ನು ಕಂಡು ಎಲ್ಲರೂ ಮೆಚ್ಚಿದರೆ ಅದೇ ಸಂತೋಷ. ರಾಮ ಲಕ್ಷ್ಮಣ ಎಂಥ ಅಪೂರ್ವ ಸಹೋದರರೆಂದು ಲೋಕವೆಲ್ಲವೂ ಅಭಿಮಾನದಿಂದ ಹೇಳುತ್ತದೆ. ಹಾಗೆಯೇ ಸೀತೆ ಊರ್ಮಿಳೆಯರು ಅಪೂರ್ವ ಸಹೋದರಿಯರೆಂದು ಲೋಕವು ಮೆಚ್ಚಿದರೆ ಅದಕ್ಕಿಂತ ದೊಡ್ಡ ಭಾಗ್ಯ ಇನ್ನಾವುದಿದೆ? ಆ ಭಾಗ್ಯ ನನ್ನದಾಗಿದೆ ಎಂದು ಹೆಮ್ಮೆ ಪಡುತ್ತೇನೆ. ಸಹೋದರಿ, ನೀನು ಯುವರಾಣಿಯಾದ ಮೇಲೆ
ಯುವರಾಜರೊಂದಿಗೆ ಪಾಲ್ಗೊಳ್ಳುವ ಪ್ರಜಾಪಾಲನೆಯ ಕರ್ತವ್ಯಗಳಲ್ಲಿ ಭಾಗವಹಿಸಲು ನನಗೂ ಅವಕಾಶ ಇದೆ ಅಲ್ಲವೇ? ಅದನ್ನು ಕೇಳಬೇಕೆ? ಮೊದಲಿನಿಂದಲೂ ಲಕ್ಷ್ಮಣ ಶ್ರೀರಾಮಚಂದ್ರರ ನೆರಳಿನಂತೆ ಅನುಸರಿಸಿ ನಡೆಯುತ್ತಿದ್ದಾನೆ. ಶ್ರೀರಾಮಚಂದ್ರರು ಯುವರಾಜರಾದ ಮೇಲೂ ಲಕ್ಷ್ಮಣ ಆ ಕರ್ತವ್ಯವನ್ನು ಮರೆಯುತ್ತಾನೆಯೇ? ನಾನು ನನ್ನ ಪತಿಯನ್ನು ಅನುಸರಿಸುವಂತೆ ನೀನು ನಿನ್ನ ಪತಿಯನ್ನು ಅನುಸರಿಸು. ಆಗ ನಾವೆಲ್ಲರೂ ಒಟ್ಟಿಗೆ ಕರ್ತವ್ಯವನ್ನು ನಿರ್ವಹಿಸಿದಂತಾಗುತ್ತದೆ. ನಿನ್ನಂಥ ಉದಾರ ಮನಸ್ಸಿನ ಸಹೋದರಿಯನ್ನು ಪಡೆದು ನಾನು ಧನ್ಯಳಾದೆ. ತಂದೆ, ತಮ್ಮ ಈ ವ್ಯಾಕುಲವನ್ನು ಬಿಡಿ. ತಮ್ಮ ವಚನ ಪಾಲನೆಯ ಸದಾವಕಾಶ ನನಗೆ ದೊರೆಯಿತೆಂದು ನಾನು ಹೆಮ್ಮೆ ಪಡುತ್ತೇನೆ. ರಘುವಂಶದವರಿಗೆ ಕೊಟ್ಟ ವಚನವನ್ನು ಪಾಲಿಸುವುದು ಯಾವುದೇ ಪದವಿ ಅಧಿಕಾರಗಳಿಗಿಂತ ಶ್ರೇಷ್ಠವಾದದ್ದು. ತಂದೆ, ಪಿತೃವಾಕ್ಯ ಪರಿಪಾಲನೆಗಿಂತ ಪರಮ ಪವಿತ್ರವಾದ ಕರ್ತವ್ಯ ನನಗೆ ಬೇರೆ ಯಾವುದೂ ಇಲ್ಲ. ಅದೇ ನನಗೆ ಅತ್ಯಂತ ಸಂತೋಷ ಕೊಡುವುದು. ತಾವು ಸಮಾಧಾನ ತಂದುಕೊಳ್ಳಿ ತಂದೆ, ಸಮಾಧಾನ ತಂದುಕೊಳ್ಳಿ. ರಾಮಚಂದ್ರ, ನೀನು ನಿನ್ನ ತಂದೆಯನ್ನು ಸಾಂತ್ವನಗೊಳಿಸುವುದೇ ಮುಖ್ಯವಾಯಿತಲ್ಲವೇ? ಅವರು ನೀಡಿದ ಪ್ರತಿಜ್ಞೆಯನ್ನು ನೆರವೇರಿಸುವುದು ಮುಖ್ಯವಾಗಲಿಲ್ಲ ಅಲ್ಲವೇ? ಕೋಪಿಸಿಕೊಳ್ಳಬೇಡಿ. ರಾಮಚಂದ್ರ, ಬೇಗನೆ ನಿನ್ನ ನಿರ್ಧಾರವೇನೆಂದು ತಿಳಿಸು. ಹೇಳುತ್ತೇನೆ ಮಾತೆ. ತಂದೆಯವರ ಪ್ರತಿಜ್ಞಾ ವಚನವನ್ನು ಪಾಲಿಸುವ ಸಲುವಾಗಿ ನಾನು ಅರಣ್ಯವಾಸ ಮಾಡುತ್ತೇನೆ. ಅದರಲ್ಲಿ ಯಾವ ಸಂದೇಹವೂ ಇಲ್ಲ. ಆದರೆ ತಂದೆಯವರು ಇನ್ನೂ ನನ್ನೊಂದಿಗೆ ಏಕೆ ಸರಿಯಾಗಿ ಮಾತನಾಡುತ್ತಿಲ್ಲ? ಮಹಾಪರಾಕ್ರಮಶಾಲಿಯಾದ ಧೀಮಂತರಾದ ತಂದೆಯವರು ನಿತ್ಯದಂತೆ ನನ್ನೊಂದಿಗೆ ಸಂತೋಷದಿಂದ ವರ್ತಿಸುತ್ತಿಲ್ಲ. ಏಕೆ ಮಾತೆ? ರಾಮಚಂದ್ರ, ಈಗ ಅವರ ಆತಂಕ ನಿವಾರಣೆಯಾಯಿತಲ್ಲವೇ? ಇನ್ನು ಮುಂದೆ ಅವರು ಮೊದಲಿನಂತೆಯೇ ಇರುತ್ತಾರೆ. ನೀನು ಚಿಂತಿಸಬೇಡ. ಮಾತೆ, ತಂದೆಯವರು ತಮ್ಮ ಇಚ್ಛೆಯನ್ನು ಈಡೇರಿಸಲಿಲ್ಲ ಎಂದು ಕೋಪಿಸಿಕೊಂಡು ಇನ್ನೂ ಕಠಿಣವಾದ ಮಾತುಗಳನ್ನು ಆಡಬೇಡಿ. ಅವರ ಮನಸ್ಸನ್ನು ನೋಯಿಸಬೇಡಿ. ತಮ್ಮ ಇಚ್ಛೆಯನ್ನು ಈಡೇರಿಸಲು ನಾನು ಸಿದ್ಧನಾಗಿದ್ದೇನೆ. ದಶರಥ ಮಹಾರಾಜರು ನನಗೆ ಜನ್ಮದಾತರು. ಉಪನಯನದ ಕಾಲದಲ್ಲಿ ಮಂತ್ರೋಪದೇಶ ಮಾಡಿದ ಆಚಾರ್ಯರು. ಸದಾ ನನ್ನ ಹಿತಚಿಂತಕರು. ಎಲ್ಲಕ್ಕಿಂತ ಮಿಗಿಲಾಗಿ ಅವರು ಸಾರ್ವಭೌಮರು. ಅವರ ಆಜ್ಞೆಯನ್ನು ಪಾಲಿಸಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಒಬ್ಬ ಪುತ್ರನಾಗಿ ಮಾತ್ರವಲ್ಲ, ಒಬ್ಬ ಪ್ರಜೆಯಾಗಿಯೂ ಸಹ ದಶರಥ ಮಹಾರಾಜರ ಆಜ್ಞೆಯಂತೆ ತಮಗೆ ಪ್ರಿಯವಾದ ಕಾರ್ಯವನ್ನು ನಾನು ಮಾಡುತ್ತೇನೆ ಮಾತೆ. ನನ್ನ ಪ್ರಿಯ ಸೋದರ ಭರತನ ಪಟ್ಟಾಭಿಷೇಕಕ್ಕೆ ನಾನು ಹೃದಯಪೂರ್ವಕವಾಗಿ ಶುಭಾಶಯಗಳನ್ನು ಹೇಳುತ್ತೇನೆ ಮಾತೆ. ಆದರೆ ಈ ಶುಭವಾರ್ತೆಯನ್ನು ತಂದೆಯವರು ನನಗೆ ತಾನೇ ಹೇಳಲಿಲ್ಲ ಎಲ್ಲ ಎಂಬ ದುಃಖ ನನ್ನ ಎದೆಯಲ್ಲಿ ಕಾಡುತ್ತಿದೆ. ಅಂದರೆ ನೀನು ವನವಾಸಕ್ಕೆ ಹೋಗು ಎಂದು ನಾನು ನಿನಗೆ ಹೇಳಬಾರದಿತ್ತೇನೋ? ಮಾತೆ, ತಾವು ಹೇಳಿದರಲ್ಲಿ ಯಾವ ತಪ್ಪೂ ಇಲ್ಲ. ಆದರೆ ತಮ್ಮ ಅಪೇಕ್ಷೆ ಏನೆಂದು ನನಗೆ ಮೊದಲೇ ಹೇಳಿದ್ದರೆ ನಾನು ಸಂತೋಷವಾಗಿಯೇ ನನ್ನ ಯುವರಾಜ ಪಟ್ಟವನ್ನು ನನ್ನ ಪ್ರಿಯ ಸೋದರ ಭರತನಿಗೆ ಬಿಟ್ಟುಕೊಡುತ್ತಿದ್ದೆನಲ್ಲ. ಆಗ ತಂದೆಯವರು
ಹೀಗೆ ಸಂದಿಗ್ಧದಲ್ಲಿ ಸಂಕಟ ಪಡಬೇಕಾಗಿರಲಿಲ್ಲ. ಅನ್ಯತಾ ಭಾವಿಸಬೇಡಿ ಮಾತೆ. ಈಗಲೂ ನಾನು ತಂದೆಯವರ ಬಯಕೆಯಂತೆ ಸಂತೋಷದಿಂದ ವನವಾಸಕ್ಕೆ ಹೋಗುತ್ತೇನೆ. ಆದರೆ ಅವರು ಭರಿಸಲಾಗದ ದುಃಖದ ಕಣ್ಣೀರಿರುವವರನ್ನು ಕಂಡು ನನ್ನ ಕರಳು ಕತ್ತರಿಸುವಂತಾಗುತ್ತಿದೆ. ಮಾತೆ, ದಯಮಾಡಿ ತಂದೆಯವರ ದುಃಖವನ್ನು ನಿವಾರಿಸಿ ಅವರನ್ನು ತಮ್ಮ ಪ್ರೀತಿಯ ಮಾತುಗಳಿಂದ ಸಂತೈಸಿ. ರಾಮಚಂದ್ರ, ಆ ವಿಷಯವನ್ನು ನನಗೆ ಬಿಡು. ನೀನು ಮುಂದಿನ ನಿನ್ನ ಕರ್ತವ್ಯದ ಬಗ್ಗೆ ಯೋಚಿಸು. ಹೌದು ಮಾತೆ. ದಶರಥ ಮಹಾರಾಜರ ಆಜ್ಞೆಯಂತೆ ರಾಜಭಟರು ಶೀಘ್ರಗಾಮಿಗಳಾದ ಅಶ್ವಗಳನ್ನೇರಿ ಕೇಕೆಯ ದೇಶಕ್ಕೆ ಹೋಗಿ ಭರತನನ್ನು ಇಲ್ಲಿಗೆ ಕರೆತರಲಿ. ತಮ್ಮ ಎರಡನೇ ವರದಂತೆ ನಾನು ಬಹುಬೇಗನೆ ವನವಾಸಕ್ಕೆ ಹೊರಡುತ್ತೇನೆ. ಬಹಳ ಸಂತೋಷ ರಾಮಚಂದ್ರ. ನಿನ್ನ ಸೂಚನೆಯಂತೆ ರಾಜಭಟರನ್ನು ಕೂಡಲೇ ಕೇಕೆಯ ದೇಶಕ್ಕೆ ಕಳುಹಿಸಿ ನಿನ್ನ ಸಹೋದರ ಭರತನನ್ನು ಕರೆತರುವಂತೆ ಹೇಳುತ್ತೇನೆ. ನೀನು ಆದಷ್ಟು ಬೇಗ ಅರಣ್ಯಕ್ಕೆ ತೆರಳು. ರಾಮಚಂದ್ರ, ನಿಮ್ಮ ತಂದೆಯವರು ನಿನ್ನೊಂದಿಗೆ ಮಾತನಾಡುತ್ತಿಲ್ಲವೆಂದು ನೀನು ಚಿಂತಿಸಬೇಡ. ಅದಕ್ಕೆ ಕಾರಣ ಅವರ ನಾಚಿಕೆ. ನೀನು ಕಾಡಿಗೆ ಹೋದ ನಂತರ ನಿಮ್ಮ ತಂದೆಯವರ ದುಃಖ ತಾನಾಗಿಯೇ ಕರಗಿ ಹೋಗುತ್ತದೆ. ಆದರೆ ಮಾತೆ, ರಾಮಚಂದ್ರ, ನೀನು ಅಯೋಧ್ಯೆಯನ್ನು ತ್ಯಜಿಸಿ ಕಾಡಿಗೆ ಹೋಗುವವರೆಗೂ ನಿಮ್ಮ ತಂದೆ ಸ್ನಾನಾದಿಗಳನ್ನು ಮಾಡುವುದಿಲ್ಲ, ಅನ್ನಪಾನವನ್ನು ಸ್ವೀಕರಿಸುವುದಿಲ್ಲ. ಹಾಗಾಗಿ ನೀನು ಆದಷ್ಟು ಬೇಗ ಅರಣ್ಯಕ್ಕೆ ಹೋಗಬೇಕು. ಹಾಗೆ ಮಾಡಿದರೆ ಅವರಿಗೆ ದೊಡ್ಡ ಉಪಕಾರವನ್ನು ಮಾಡಿದಂತಾಗುತ್ತದೆ. ಆಗಲಿ ಮಾತೆ. ನನ್ನ ತಂದೆಯವರಿಗೆ ಒಳ್ಳೆಯದಾಗುವುದಾದರೆ ನಾನು ನನ್ನ ಪ್ರಾಣವನ್ನೇ ಅರ್ಪಿಸಲು ಸಿದ್ಧನಾಗಿದ್ದೇನೆ. ಆದರೆ ನಾನು ಇಲ್ಲಿಂದ ಹೊರಡುವ ಮೊದಲು ನಿಮ್ಮಲ್ಲಿ ನನ್ನದೊಂದು ಕೋರಿಕೆ ಇದೆ. ನಾನು ಇಲ್ಲಿಂದ ಹೊರಡುವ ಮೊದಲು ನಿಮ್ಮಲ್ಲಿ ನನ್ನದೊಂದು ಕೋರಿಕೆ ಇದೆ. ಏನು? ಮಾತೆ, ನಾನು ವನವಾಸಕ್ಕೆ ಹೊರಡುವುದು ಖಚಿತ. ಆದರೆ ನಿಂತ ಕಾಲ ಮೇಲೆ ಹೊರಡಲಾಗುವುದಿಲ್ಲ. ನನಗೆ ಸ್ವಲ್ಪ ಸಮಯ ಬೇಕು. ನನ್ನ ಮಾತೆಯ ಅಪ್ಪಣೆಯನ್ನು ಪಡೆಯಬೇಕು. ಸೀತೆಗೆ ಸಮಾಧಾನ ಹೇಳಬೇಕು. ನಂತರ ಅರಣ್ಯದತ್ತ ಹೊರಟು ಬಿಡುತ್ತೇನೆ. ಅಷ್ಟು ಸಮಯಾವಕಾಶ ನೀಡಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ಹಾಗೆಯೇ ಆಗಲಿ ರಾಮಚಂದ್ರ. ನೀನು ನಿನ್ನ ಮಾತೆಗೆ, ಮಡದಿಗೆ ಹೇಳಿ ಹೋಗುವುದು ಉಚಿತವೇ. ಅಷ್ಟು ಸಮಯಾವಕಾಶವನ್ನು ಕೊಡುತ್ತೇನೆ. ಮಾತೆ, ಮತ್ತೊಂದು ಭಿನ್ನ. ಏನದು? ನನ್ನ ಬದಲಾಗಿ ನನ್ನ ಸೋದರ ಭರತ ಯುವರಾಜನಾಗಿ ನನ್ನ ತಂದೆಯವರಿಗೆ ರಾಜ್ಯ ಕಾರ್ಯದಲ್ಲಿ ನೆರವು ನೀಡುತ್ತಾನೆ. ಆದರೆ ನೀವು ವೃದ್ಧರಾದ ದುಃಖಿತರಾದ ತಂದೆಯವರ ಶುಶ್ರೂಷೆ ನೀಡಿ ಅವರು ಸಮಾಧಾನದಿಂದಿರುವಂತೆ ನೋಡಿಕೊಳ್ಳಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಅದು ನನ್ನ ಧರ್ಮ. ಸತಿ ಧರ್ಮವನ್ನು ನಾನು ಪಾಲಿಸುತ್ತೇನೆ. ನಿನ್ನ ಧರ್ಮವನ್ನು ನೀನು ಪಾಲಿಸು. ಆಗಲಿ ಮಾತೆ.
ನೀನು ಕಾಡಿಗೆ ಹೋಗುವ ಮುನ್ನ ನಾನೊಮ್ಮೆ ನಿನ್ನನ್ನು ನೋಡಬೇಕು. ಆಗಲಿ ತಂದೆ. ನಾನು ವನವಾಸಕ್ಕೆ ಹೊರಡುವ ಮೊದಲು ತಮ್ಮ ಆಶೀರ್ವಾದವನ್ನು ಪಡೆಯಲು ಬರುತ್ತೇನೆ. ಲಕ್ಷ್ಮಣ, ಅಮಾತ್ಯರೇ, ನೀವಿಬ್ಬರು ಇಲ್ಲೇ ಇರುವಿರಾ? ಹೌದು ರಾಮಚಂದ್ರ, ನಾವು ಇಲ್ಲೇ ಇದ್ದೇವೆ. ಒಳಗೆ ನಡೆದ ಎಲ್ಲ ವಿಚಾರವೂ ನಮಗೆ ತಿಳಿದಿದೆ. ಹಾಗಾದರೆ ಒಳ್ಳೆಯದೇ ಆಯಿತು. ಆ ವಿಚಾರವನ್ನು ತಮಗೆ ಮತ್ತೆ ತಿಳಿಸುವ ಪ್ರಮೇಯವಿಲ್ಲ. ತಮ್ಮ ನೆರವಿನಿಂದ ನಾನು ಮುಂದಿನ ಕರ್ತವ್ಯಗಳನ್ನು ಬೇಗನೆ ಮುಂದುವರಿಸಬಹುದು. ನಿನಗೆ ಯುವರಾಜನಾಗಿ ಪಟ್ಟಾಭಿಷಿಕ್ತನಾಗುವ ಕರ್ತವ್ಯವಾದರೆ ನೆರವು ಖಂಡಿತ ದೊರೆಯುತ್ತದೆ. ಲಕ್ಷ್ಮಣ, ಎಲ್ಲ ವಿಚಾರವನ್ನು ಕೇಳಿಸಿಕೊಂಡ ಮೇಲೆ ನಾನು ಪಟ್ಟಾಭಿಷಿಕ್ತನಾಗುವ ವಿಚಾರ ಮರೆತಂತೆ ಅಲ್ಲವೇ? ಇಲ್ಲ ಸಹೋದರ, ಇಲ್ಲ. ಅನ್ಯಾಯಕ್ಕೆ ಮಾನ್ಯತೆ ದೊರಕುವುದಕ್ಕೆ ನಾನು ಬಿಡುವುದಿಲ್ಲ. ಚಿಕ್ಕ ಮಾತೆಯವರು ತನ್ನ ವರಗಳನ್ನು ಈ ಕೂಡಲೇ ಹಿಂತೆಗೆದುಕೊಳ್ಳುವಂತೆ ಮಾಡುತ್ತೇನೆ. ಏನು ಮಾಡುತ್ತಿರುವೆ? ಮಾಡಬೇಕಾದುದನ್ನೇ ಮಾಡಲು ಹೊರಟಿದ್ದೇನೆ. ಪ್ರಿಯ ಸೋದರ, ನೀನು ಆವೇಶಕ್ಕೆ ವಶವಾಗಿ ಹೀಗೆ ಅವಿವೇಕನಂತೆ ವರ್ತಿಸಬಾರದು. ನಿನ್ನ ದುಡುಕಿನಿಂದ ತಂದೆಯವರು ವಚನ ಭ್ರಷ್ಟರೆನಿಸಿಕೊಳ್ಳಬಾರದು. ಪಿತೃವಾಕ್ಯ ಪರಿಪಾಲನೆಯ ನನ್ನ ಕರ್ತವ್ಯಕ್ಕೆ ನೀನು ಅಡ್ಡಿ ಮಾಡಬೇಡ ಲಕ್ಷ್ಮಣ. ಸಹೋದರ, ನೀನು ವನವಾಸ ಮಾಡಬೇಕೆನ್ನುವುದು ತಂದೆಯವರ ಅಪೇಕ್ಷೆ ಅಲ್ಲ. ಆ ದುಷ್ಟ ಚಿಕ್ಕ ಮಾತೆ. ಸಾಕು ಲಕ್ಷ್ಮಣ, ಇನ್ನು ಮುಂದೆ ಮಾತನಾಡಬೇಡ. ಮೊದಲು ನಾವು ಇಲ್ಲಿಂದ ಹೊರಡೋಣ. ಅಮಾತ್ಯರೇ, ನೀವು ನನ್ನೊಂದಿಗೆ ಬನ್ನಿ. ತಮಗೆ ಸ್ವಲ್ಪ ವಿಷಯವನ್ನು ತಿಳಿಸಬೇಕಾಗಿದೆ. ಆಗಲಿ ರಾಮಚಂದ್ರ, ಬರುತ್ತೇನೆ. ಈಗ ನನ್ನ ಮನಸ್ಸು ಬುದ್ಧಿ ಎಲ್ಲ ನಿಷ್ಕ್ರಿಯವಾಗಿದೆ. ಎಲ್ಲ ಆಲೋಚನೆಗಳು ಸತ್ತು ಹೋಗಿವೆ. ನೀನು ಹೇಳಿದಂತೆ ಕೇಳುವುದಷ್ಟೇ ಈಗ ನನಗೆ ಉಳಿದಿರು. ಬನ್ನಿ. ಶತಮಾನಂ ಭವತಿ ಶತಾಯುಃ ಪುರುಷ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೈ ಪ್ರತಿಷ್ಠತಿ. ಅಮಾತ್ಯರೇ, ನನ್ನ ಪಟ್ಟಾಭಿಷೇಕಕ್ಕೆ ಈ ವಿಪ್ರೋತ್ತಮರು ತಂದ ಪವಿತ್ರ ಜಲದಿಂದಲೇ ನನ್ನ ಸೋದರ ಭರತನ ಪಟ್ಟಾಭಿಷೇಕವಾಗಬೇಕು. ಕೂಡದು ಸಹೋದರ, ಕೂಡದು. ಅದು ಎಂದಿಗೂ ಆಗಕೂಡದು. ಯಾವುದು ಆಗಕೂಡದು ಲಕ್ಷ್ಮಣ? ಸಹೋದರ, ನಿನಗೆ ಆಗಬೇಕಾದ ಪಟ್ಟಾಭಿಷೇಕ ಭರತನಿಗೆ ಆಗಕೂಡದು. ಸಹೋದರ, ದಯವಿಟ್ಟು ವನವಾಸದ ನಿರ್ಧಾರ ಮಾಡಬೇಡ. ಸರ್ವರ ಅಪೇಕ್ಷೆಯಂತೆ ನೀನೇ ಪಟ್ಟಾಭಿಷಕ್ತನಾಗಬೇಕು. ಪ್ರಿಯ ಸೋದರ, ಶಾಂತನಾಗು. ಕೋಪಾವೇಶಕ್ಕೆ ಇದು ಸಮಯವಲ್ಲ. ನಾನು ನನ್ನ ಮಾತೆಯವರ ಬಳಿ ಅವರ ಆಶೀರ್ವಾದ ಹಾಗೂ ಅಪ್ಪಣೆಯನ್ನು ಪಡೆಯಲು ಹೋಗುತ್ತಿದ್ದೇನೆ. ನೀನು ನನ್ನೊಂದಿಗೆ ಬಾ. ನಿನ್ನ ಕೋಪವನ್ನು ಅಡಗಿಸಿಕೊ. ಅಮಾತ್ಯರೇ, ದಯಮಾಡಿ ನನ್ನ ವಿನಂತಿಯನ್ನು ಕೇಳಿ. ನಾನು ಯುವರಾಜನಾದ ಮೇಲೆ ನನಗೆ ಯಾವ ರೀತಿ ಸಲಹೆ ಸಹಕಾರವನ್ನು ನೀಡಬೇಕು ಎಂದುಕೊಂಡಿದ್ದೀರೋ ಅದೇ ಸಲಹೆ ಸಹಕಾರ ಬೆಂಬಲವನ್ನು ಯುವರಾಜನಾಗಲಿರುವ ನನ್ನ ಸೋದರ ಭರತನಿಗೂ ನೀಡಬೇಕು ಎಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಆಗಲಿ ರಾಮಚಂದ್ರ, ಮಹಾಮಂತ್ರಿಯಾಗಿ ನನ್ನ ಕರ್ತವ್ಯವನ್ನು ನಾನು ಪಾಲಿಸುತ್ತೇನೆ. ಪ್ರಿಯ ಸೋದರ, ನೀನು ನನ್ನೊಂದಿಗೆ ಬರುತ್ತೀಯೋ ಇಲ್ಲವೋ? ಸಹೋದರ, ಇಂತಹ ಪ್ರಶ್ನೆ ಕೇಳಬೇಡ. ರಾಮನಿದ್ದ ಕಡೆ ಲಕ್ಷ್ಮಣ, ರಾಮನಿಲ್ಲದಿದ್ದರೆ ಲಕ್ಷ್ಮಣನಿಲ್ಲ. ಅಮಾತ್ಯರೇ,
ನಾವು ಮಾತೆಯವರನ್ನು ಕಾಣಲು ಹೋಗುತ್ತೇವೆ. ರಾಮಚಂದ್ರ, ನಿನ್ನ ಪಟ್ಟಾಭಿಷೇಕದ ಆನಂದದ ಕ್ಷಣಗಳನ್ನು ಎದುರು ನೋಡುತ್ತಿರುವ ಆ ಮಾತೆಗೆ ನಿನ್ನ ವನವಾಸದ ನಿರ್ಧಾರವನ್ನು ಹೇಗೆ ಹೇಳುತ್ತಿ? ಅದನ್ನು ಆ ಮಾತೆ ಹೇಗೆ ಸ್ವೀಕರಿಸುತ್ತಾಳೆ? ಓ ದೇವರೇ, ಇಂತಹ ಪರಿಸ್ಥಿತಿಯನ್ನು ಯಾವ ಮಾತಾಪಿತೃರಿಗೂ ಕೊಡಬೇಡ. ಬಾ ಲಕ್ಷ್ಮಣ. ಅಯ್ಯೋ ವಿಧಿಯೇ, ಒಂದೇ ಒಂದು ಕ್ಷಣದಲ್ಲಿ ಇಡೀ ಒಂದು ಜಗತ್ತೇ ತಲೆಕೆಳಗಾಗಿ ಹೋಯಿತಲ್ಲ. ಆ ಒಂದು ಕ್ಷಣದಲ್ಲಿ ಒಂದು ಸುಂದರ ಸಂತೋಷವಾದ ಮಂದಿರ ಕುಸಿದು ಮಣ್ಣು ಪಾಲಾಯಿತಲ್ಲ. ಓಹ್, ರಾಮ, ಚಿರಂಜೀವಿಯಾಗಿ ಧರ್ಮಶೀಲರು ಮಹಾತ್ಮರು ಆದ ರಾಜಋಷಿಯಂತೆ ಆಯಸ್ಸು ಕೀರ್ತಿ ನಿನ್ನದಾಗಲಿ. ಅವರ ಆಶೀರ್ವಾದ ಸದಾ ನಿನ್ನ ಮೇಲಿರಲಿ. ಮಾತೆ, ನಾನು ಇಂದು ತಿಳಿದಿದೆ ಕುಮಾರ. ಇಂದು ನೀನು ಪಟ್ಟಾಭಿಷೇಕವನ್ನು ಏರುವ ಶುಭ ದಿನ. ಇಂದಿನ ಈ ದಿನದಂದು ಧರ್ಮಶೀಲರು ಧರ್ಮಾತ್ಮರೂ ಆದ ನಿನ್ನ ತಂದೆಯನ್ನು ಕಾಣು, ಅವರ ಆಶೀರ್ವಾದವನ್ನು ಪಡೆದುಕೋ. ಅವರಂತೆಯೇ ನೀನು ಯುವರಾಜನಾಗಿ ಸಕಲರಿಗೂ ಆನಂದವನ್ನುಂಟು ಮಾಡು. ಆ ವಿಷಯವಲ್ಲ ಮಾತೆ, ನಾನು ತಮಗೆ ಇನ್ನೊಂದು ಮುಖ್ಯವಾದ ವಿಷಯವನ್ನು ತಿಳಿಸಬೇಕಾಗಿದೆ. ತಿಳಿಸುವಂತೆ ಅದಕ್ಕೆ ಈಗ ಏನು ಅವಸರ? ಪಟ್ಟಾಭಿಷೇಕ ಮುಗಿದ ನಂತರ ಆರಾಮಾಗಿ ಕುಳಿತು ಮಾತನಾಡಬಹುದಲ್ಲ. ಹಾಗಲ್ಲ ಮಾತೆ. ರಾಮ, ಬಾ. ಪಟ್ಟಾಭಿಷೇಕ ಏರುವ ಮುನ್ನ ಈ ಪೀಠವನ್ನು ಅಲಂಕರಿಸು. ನಿನ್ನಂತ ಯುವರಾಜನಿಗೆ ಇದು ಸೂಕ್ತವಾದ ಪೀಠ. ಬಾ. ಕ್ಷಮಿಸಿ ಮಾತೆ, ನಾನು ವಿರಾಮವಾಗಿ ಕುಳಿತು ಕಾಲಯಾಪನೆ ಮಾಡುವ ಸ್ಥಿತಿಯಲ್ಲಿ ಇಲ್ಲ. ಏಕೆ ಕುಮಾರ, ಏನಾಯಿತು? ಸಂತೋಷವಾಗಿರಬೇಕಾದ ಈ ಸಮಯದಲ್ಲಿ ನಿನ್ನ ಮುಖದಲ್ಲಿ ಏಕೆ ಈ ದುಃಖದ ಛಾಯೆ? ಏನಾಯಿತು? ಲಕ್ಷ್ಮಣ, ನೀನಾದರೂ ಹೇಳು, ಏನು ನಡೆಯಿತು? ನೀವಿಬ್ಬರು ಏಕೆ ಹೀಗಿದ್ದೀರಿ? ರಾಮ, ಏಕೆ ಮೌನವಾಗಿರುವೆ? ಈ ನಿನ್ನ ಮೌನವು ನನ್ನ ಉಸಿರು ಕಟ್ಟಿಸುತ್ತಿದೆ. ಈ ನಿನ್ನ ಮೌನಕ್ಕೆ ಏನು ಕಾರಣವೆಂದು ಹೇಳು. ಅದು ಯಾವ ವಿಷಯವಾದರೂ ಸರಿ, ಅದನ್ನು ಕೇಳಲು ನಾನು ಸಿದ್ಧಳಾಗಿದ್ದೇನೆ. ಹೇಳು ರಾಮ. ಮಾತೆ, ಸಂತೋಷ ಸಂಭ್ರಮಗಳ ಸುಂದರ ಜಗತ್ತಿನಲ್ಲಿ ವಿಹರಿಸುತ್ತಿರುವ ನಿಮಗೆ ಈ ವಿಷಯವನ್ನು ಹೇಗೆ ತಿಳಿಸಬೇಕೆಂದು ನಾನು ಯೋಚಿಸುತ್ತಿದ್ದೆ. ಆದರೆ ಅನಿವಾರ್ಯ, ಹೇಳಲೇಬೇಕು. ಮಾತೆ, ತಾವು ಬಹಳ ವಾತ್ಸಲ್ಯದಿಂದ ಕೂಡುವಂತೆ ಹೇಳುತ್ತಿರುವ ಈ ಪೀಠದಲ್ಲಿ ನಾನು ಕೂಡುವಂತಿಲ್ಲ. ಏಕೆ ಕೊಡುವಂತಿಲ್ಲ? ಏನು ಕಾರಣ? ಮಾತೆ, ನಾನು ಈಗ ಕೈಗೊಳ್ಳುತ್ತಿರುವ ಧರ್ಮಸಮ್ಮತ ಕಾರ್ಯದಿಂದ ನಿಮಗೂ ಲಕ್ಷ್ಮಣ ಹಾಗೂ ಸೀತೆಗೂ ಸಂಕಟವಾಗುತ್ತದೆ. ನಾನು ಈಗಲೇ ವನವಾಸಕ್ಕೆ ಅರಣ್ಯಕ್ಕೆ ಹೋಗುತ್ತಿದ್ದೇನೆ. ರಾಮ! ಏನು ಮಾತನಾಡುತ್ತಿರುವೆ ರಾಮ? ನೀನು ವನವಾಸಕ್ಕೆ ಹೋಗಬೇಕೆ? ಹೌದು ಮಾತೆ. 14 ವರ್ಷ ಜನರೇ ಇಲ್ಲದ ಅರಣ್ಯದಲ್ಲಿ ನಾರು ಮುಡಿಯುಟ್ಟು ಕಂದ ಮೂಲಗಳಿಂದ ಜೀವಿಸಬೇಕು. ಎಂತಹ ಅಮಂಗಲದ ಮಾತುಗಳನ್ನು ಆಡುತ್ತಿರುವೆ ರಾಮ? ಇಂದು ಯುವರಾಜನಾಗಿ ಪಟ್ಟಾಭಿಷೇಕವನ್ನು ಏರಬೇಕು ಎಂಬುದನ್ನು ಮರೆತು ಮಾತನಾಡುತ್ತಿರುವೆಯಾ? ನಾನು ಯಾವುದನ್ನು ಮರೆತಿಲ್ಲ ಮಾತೆ. ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಪಿತೃವಾಕ್ಯ ಪರಿಪಾಲನೆಯ ಕರ್ತವ್ಯವನ್ನು ನಾನು ಮರೆಯುವಂತೆಯೇ ಇಲ್ಲವಲ್ಲವೇ?
ಏನು ಪಿತೃವಾಕ್ಯ ಪರಿಪಾಲನೆಯೇ? ಹೌದು ಮಾತೆ. ತಂದೆಯವರು ಸೋದರ ಭರತನಿಗೆ ಪಟ್ಟಾಭಿಷೇಕ ಮಾಡುತ್ತಾರೆ. ಪೂಜ್ಯ ತಂದೆಯವರ ಆದೇಶದಂತೆ ನಾನು 14 ವರ್ಷ ನಾನು ವನದಲ್ಲಿ ತಾಪಸನಂತೆ ಬದುಕಲು ಹೋಗುತ್ತಿದ್ದೇನೆ. ಜೀವನದ ಅಂತಿಮ ಅವಧಿಯಲ್ಲಿ ಲಭಿಸಬೇಕಾದ ವಾನಪ್ರಸ್ಥಾಶ್ರಮದ ಅವಕಾಶ ನನಗೀಗ ಲಭ್ಯವಾಗುತ್ತಿದೆ. ಇದು ನನ್ನ ಅದೃಷ್ಟವಲ್ಲವೇ ಮಾತೆ? ಇಲ್ಲ ಇಲ್ಲ ಇಲ್ಲ, ಇದು ಅನ್ಯಾಯ. ಮಾತೆ 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 ಏಕೆ ಪ್ರಭು, ಮಾತು ಮರೆತು ಮೌನವಾಗಿ ಬಿಟ್ಟಿರಾ? ನಿನ್ನ ಮಾತುಗಳು ಈಟಿಯಂತೆ ನನ್ನ ಹೃದಯದಲ್ಲಿ ನಾಟಿರುವಾಗ ಇನ್ನು ಮಾತುಗಳು ಬರಲು ಹೇಗೆ ಸಾಧ್ಯ? ಆ ಮಾತುಗಳೆಲ್ಲವೂ ಗಂಟಲಲ್ಲಿಯೇ ಸತ್ತು ಹೋಗುತ್ತಿವೆ. ನನಗೆ ತಿಳಿದಿದೆ ಪ್ರಭು. ನನ್ನ ಕೋರಿಕೆಯನ್ನು ಈಡೇರಿಸಲು ನಿಮಗೆ ಇಷ್ಟವಿಲ್ಲ ಎನ್ನುವುದು ನನಗೆ ಚೆನ್ನಾಗಿಯೇ ತಿಳಿದಿದೆ. ನನ್ನ ಇಷ್ಟ ಕಷ್ಟಗಳನ್ನು ಕಟ್ಟಿಕೊಂಡು ನಿನಗೇನಾಗಬೇಕಾಗಿದೆ? ನನಗೆ ನಿನ್ನ ಹಠವೇ ಮುಖ್ಯ. ಗಂಡನ ಕ್ಷೇಮವಾಗಲಿ ಸಂತೋಷವಾಗಲಿ ನಿನಗೆ ಲೆಕ್ಕಕ್ಕೆ ಇಲ್ಲ. ಸತಿಯ ಕ್ಷೇಮ ಸಂತೋಷ ಪತಿಗೆ ಮುಖ್ಯವಲ್ಲವೇ? ಸಾಕು ಮಾಡು. ನಿನ್ನ ತರ್ಕದ ಮಾತುಗಳಿಂದ ನನ್ನ ಬಾಯಿ ಮುಚ್ಚಿಸಲು ಪ್ರಯತ್ನ ಪಡಬೇಡ. ನೀನು ಸ್ವಾರ್ಥಿ, ಮಹಾನ್ ಸ್ವಾರ್ಥಿ. ನಿನ್ನ ಸ್ವಾರ್ಥಕ್ಕಾಗಿ ನಾನೆಲ್ಲವನ್ನೂ ತ್ಯಾಗ ಮಾಡಿದ್ದೇನೆ. ಆದರೆ ಒಂದಂತೂ ಸತ್ಯ, ಇದಕ್ಕೆ ನೀನು ಶಿಕ್ಷೆಯನ್ನು ಅನುಭವಿಸಲೇಬೇಕು. ರಾಮನ ಮೇಲಿನ ನಿಮ್ಮ ವ್ಯಾಮೋಹ ಸ್ವಾರ್ಥವಲ್ಲವೇ? ತಂದೆಯಾದ ನೀವು ಮಕ್ಕಳ ಮೇಲೆ ತಾರತಮ್ಯ ತೋರುವುದು ಅನ್ಯಾಯವಲ್ಲವೇ? ರಾಮನ ಮೇಲಿನ ಅತಿಯಾದ ವ್ಯಾಮೋಹದಿಂದ ನನ್ನ ಪುತ್ರ ಭರತನಿಗೆ ಅನ್ಯಾಯ ಮಾಡುತ್ತಿಲ್ಲವೇ? ಇಲ್ಲ, ನಾನು ಯಾವ ಮಕ್ಕಳಲ್ಲಿಯೂ ಪಕ್ಷಪಾತವನ್ನು ಮಾಡುತ್ತಿಲ್ಲ. ರಾಮಚಂದ್ರ ನನ್ನ ಹಿರಿಯ ಪುತ್ರ, ಸಕಲ ಸದ್ಗುಣ ಸಂಪನ್ನ ಎಂಬ ಕಾರಣಕ್ಕಾಗಿ ಅವನ ಮೇಲೆ ಪ್ರೀತಿಯನ್ನು ಬೆಳೆಸಿಕೊಂಡಿದ್ದೇನೆ. ಅಂದ ಮಾತ್ರಕ್ಕೆ ಉಳಿದ ಪುತ್ರರನ್ನು ನಿರ್ಲಕ್ಷಿಸಿದ್ದೇನೆ ಎಂದು ಅರ್ಥವೇ? ನೀವು ಹಾಗೆಂದುಕೊಂಡರೆ ಸಾಕೆ? ಇನ್ನೇನು, ನಿನ್ನ ಅಭಿಪ್ರಾಯವೇ ನ್ಯಾಯ ಎಂದು ಮಾನ್ಯ ಮಾಡಬೇಕಾಗಿತ್ತೆ. ಅಯ್ಯೋ ಅವಿವೇಕಿ, ನಮ್ಮ ಅಭಿಪ್ರಾಯಗಳು ಮುಖ್ಯವಲ್ಲ. ಪದ್ಧತಿ, ಪರಂಪರೆ, ಸಂಪ್ರದಾಯ ಎಂಬುದೊಂದಿದೆ. ಗುರು ಹಿರಿಯರು, ಪ್ರಜೆಗಳು, ತಿಳಿದವರು ಇವರ ಅಭಿಪ್ರಾಯವನ್ನು ಮಾನ್ಯ ಮಾಡಬೇಕಾಗಿದೆ. ಪದ್ಧತಿಯ ಪ್ರಕಾರ ಜ್ಯೇಷ್ಠ ಪುತ್ರನಿಗೆ ಪಟ್ಟಾಭಿಷೇಕವಾಗಬೇಕೆಂಬುದು ಸಿದ್ಧ. ಅದು ನಾವು ಮಾಡಿದ್ದಲ್ಲ. ಅದೃಷ್ಟವಶಾತ್ ನನ್ನ ರಾಮಚಂದ್ರ ಜ್ಯೇಷ್ಠ ಪುತ್ರನಿಗೆ ಪಟ್ಟಾಭಿಷೇಕವಾಗಬೇಕೆಂಬುದು ಪದ್ಧತಿ, ಸಂಪ್ರದಾಯ ಎಲ್ಲವೂ. ಅದು ನಮ್ಮ ಕರ್ತವ್ಯವೂ ಕೂಡ. ಕೈಕೇಯಿ, ಈಗಲೂ ಕಾಲ ಮಿಂಚಿಲ್ಲ. ನಿನ್ನನ್ನು ಕೈ ಮುಗಿದು ಬೇಡಿಕೊಳ್ಳುತ್ತಿದ್ದೇನೆ. ಇಲ್ಲ ಪ್ರಭು, ನಾನು ಯಾವ ಮಾತನ್ನು ಕೇಳುವುದಿಲ್ಲ. ನೀವು ನನ್ನ ಕೋರಿಕೆಯನ್ನು ಈಡೇರಿಸಲೇಬೇಕು. ನನ್ನ ಪುತ್ರ ಭರತ ಬೇಗ ಬರಬೇಕು. ಅವನ ಪಟ್ಟಾಭಿಷೇಕವಾಗಬೇಕು. ನೀವು ನೀಡಿದ ವಚನವನ್ನು ನೀವು ಪಾಲಿಸಲೇಬೇಕು. ಹೌದು, ನಾನು ಕೊಟ್ಟ ವಚನವನ್ನು ಪಾಲಿಸಲೇಬೇಕು. ಭರತ ರಾಮಚಂದ್ರ,
ರಾಮಚಂದ್ರ ಕಾಡಿಗೆ ಹೋಗುತ್ತಾನೆ. ನಾನು ಸರ್ವಸ್ವವನ್ನು ಕಳೆದುಕೊಳ್ಳುತ್ತೇನೆ. ಮಾತೆ 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 ರಾಮ, ನಿನ್ನ ತಂದೆಯ ಪ್ರೀತಿಯ ಅಮೃತವೇ ನಿನ್ನ ಪಾಲಿಗೆ ಹಾಲಾಹಲದ ವಿಷಯವಾಯಿತೆ ಕುಮಾರ. ಮಾತೆ, ಹತಾಶರಾಗಬೇಡಿ. ತಾವು ವೀರ ಪತ್ನಿ, ವೀರ ಮಾತೆ. ಧೃತಿಗೆಡಬೇಡಿ. ತಂದೆಯವರು ಕಿರಿಯ ಮಾತೆ ಕೈಕೇಯಿ ದೇವಿಯವರಿಗೆ ಹಿಂದೆ 2 ವರಗಳನ್ನು ಕೊಟ್ಟಿದ್ದಾರಂತೆ. ಇಂದು ಕಿರಿಯ ಮಾತೆ ಕೈಕೇಯಿ ದೇವಿಯವರು ಆ ವರಗಳನ್ನು ಕೇಳಿ ಪಡೆದವರು. ಅವುಗಳಲ್ಲಿ ಒಂದು ವರದಂತೆ ನಾನು 14 ವರ್ಷ ವನವಾಸಕ್ಕೆ ಹೋಗಬೇಕು. ಇನ್ನೊಂದು ವರದಂತೆ ನನ್ನ ಸೋದರ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ರಘುವಂಶದ ಕೀರ್ತಿವಂತ ದೊರೆಗಳಾದ ನಮ್ಮ ತಂದೆಯವರು ಕೊಟ್ಟ ಮಾತನ್ನು ಪಾಲಿಸುವುದು ನಮ್ಮ ಧರ್ಮವಲ್ಲವೇ? ಅದಕ್ಕೆ ಅನುಸಾರವಾಗಿ ನಾನು ವನವಾಸಕ್ಕೆ ಹೋಗುವುದು ವಿಹಿತವಲ್ಲವೇ ಮಾತೆ? ನಿಮ್ಮ ಈ ಪುತ್ರ ಪಿತೃವಾಕ್ಯ ಪರಿಪಾಲನೆ ಮಾಡುವುದನ್ನು ಕಂಡು ತಾವು ಹೆಮ್ಮೆ ಪಡಬೇಕು ಮಾತೆ. ನಿನ್ನ ಪತಿದೇವರು, ಅವರ ಜೊತೆ ಹೋದ ನನ್ನ ಪತಿದೇವರು ಪಟ್ಟಾಭಿಷೇಕದ ಮಂಟಪಕ್ಕೆ ನಮ್ಮನ್ನು ಕರೆದೊಯ್ಯಲು ಇನ್ನೂ ಬರಲೇ ಇಲ್ಲವಲ್ಲ? ಅವರು ಹೋಗಿ ತುಂಬ ಸಮಯವಾಯಿತಲ್ಲವೇ? ಸುಮ್ಮನೆ ಕಾಯುವುದು ಬೇಸರವಾಗುವುದಿಲ್ಲವೇ? ಅದಕ್ಕೆ ಮಾಡಿದ ಅಲಂಕಾರವನ್ನು ಮತ್ತೆ ಮತ್ತೆ ನೋಡುತ್ತಿದ್ದೆ. ಓಹೋ, ಇದೋ ನಿನ್ನ ಕಾರಣ. ಅವರು ಬರುವುದು ತಡವಾಯಿತೆಂದು ನನಗೆ ಅಲಂಕಾರದ ಪರೀಕ್ಷೆಯೇ? ಅಂದರೆ ಅವರು ಬಾರದಿದ್ದರೆ ಇರುವ ಅಲಂಕಾರವನ್ನು ತೆಗೆದು ಮತ್ತೆ ಅಲಂಕಾರ ಮಾಡುತ್ತೀಯೋ ಏನೋ? ಏಕೆ ಬರುವುದಿಲ್ಲ? ಅವರು ಬಂದೇ ಬರುತ್ತಾರೆ. ನಮ್ಮನ್ನು ಕರೆದುಕೊಂಡು ಹೋಗುತ್ತಾರೆ. ನೀವು ಯುವರಾಜ ಯುವರಾಣಿಯಾಗಿ ಕಂಗೊಳಿಸುವುದನ್ನು ನಾನು ನೋಡಲೇಬೇಕು. ಅದು ಸರಿ. ಕುಮಾರ, ಕರುಳೇ ಕಿತ್ತು ಹೋಗುವಂತಹ ದುಃಖದ ಸಂದರ್ಭದಲ್ಲೂ ಏನು ನಡೆದೇ ಇಲ್ಲ ಎಂಬಂತೆ ನನಗೆ ಸಮಾಧಾನ ಹೇಳುತ್ತಿರುವೆ ಇಲ್ಲ. ನಿನ್ನಂತ ಗುಣವಂತ ಪುತ್ರನನ್ನು ದೂರ ಮಾಡಿಕೊಂಡು ನಾನು ಹೇಗೆ ತಾನೇ ಬದುಕಲಿ? ಈ ಪುತ್ರ ವ್ಯೂಹದ ಸಂಕಟಕ್ಕಿಂತ ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟದೇ ಇದ್ದಿದ್ದರೆ ಚೆನ್ನಾಗಿರುತ್ತಿತ್ತು. ಹೌದು ಕುಮಾರ, ಹೌದು. ಈಗ ನಾನು ಅನುಭವಿಸುತ್ತಿರುವ ಈ ದುಃಖದ ಬದಲು ನಾನು ಬಂಜೆಯಾಗಿ ಉಳಿದಿದ್ದರೆ ಒಳಿತಾಗಿರುತ್ತಿತ್ತು. ಮಾತೆ ಮಾತೆ, ಇಷ್ಟೊಂದು ದುಃಖ ಪಡಲು ಏನಾಗಿದೆ? ಈ ನಿಮ್ಮ ಪುತ್ರ ಕರ್ತವ್ಯ ಪಾಲನೆಯಲ್ಲಿ ನಿಷ್ಠನಾಗಿದ್ದಾನೆ ಎಂದು ತಾವು ಸಂತೋಷ ಪಡಿ. ಸಂತೋಷವೇ? ಸಂತೋಷ ಎಲ್ಲಿದೆ ಸಂತೋಷ ಕುಮಾರ? ಮೊದಲಿನಿಂದಲೂ ದುಃಖವನ್ನೇ ಅನುಭವಿಸುತ್ತಾ ಬಂದು ಹೆಸರಿಗೆ ಮಾತ್ರ ಪಟ್ಟದ ರಾಣಿ. ಆದರೆ ಆ ಸ್ಥಾನಕ್ಕೆ ಸಿಗಬೇಕಾದ ಸುಖ ಸಂತೋಷ ಇದಾವುದು ನನಗೆ ದೊರೆಯಲೇ ಇಲ್ಲ. ನನ್ನ ಪತಿಯ ಪ್ರೀತಿಯು ಸಂಪೂರ್ಣವಾಗಿ ನನಗೆ ಸಿಗಲಿಲ್ಲ. ಈ ಎಲ್ಲ ನೋವುಗಳನ್ನು ನನ್ನ ಮಗನನ್ನು ನೋಡಿ ಆದರೂ ಕಳೆದುಕೊಳ್ಳಬಹುದು ಎಂದುಕೊಂಡಿದ್ದೆ. ಆದರೆ ಈಗ ನೀನು ನನ್ನಿಂದ ದೂರವಾಗಿ ಹೋಗಿಬಿಟ್ಟರೆ ನಾನು ಹೇಗೆ ತಾನೇ ಬದುಕಲಿ ಕುಮಾರ? ಹೇಗೆ ಬದುಕಲಿ?
ನಾನೊಬ್ಬನಿಲ್ಲದಿದ್ದರೆ ಏನಾಯ್ತು? ಈ ಅರಮನೆಯಲ್ಲಿ ತಮ್ಮನ್ನು ಪ್ರೀತಿಸುವವರು, ತಮ್ಮನ್ನು ಗೌರವಿಸುವವರು ಇನ್ನೂ ಹಲವರಿದ್ದಾರೆ. ಅವರೇ ತಮ್ಮನ್ನು ಕ್ಷೇಮದಿಂದ ನೋಡಿಕೊಳ್ಳುತ್ತಾರೆ. ನಾನೇ ಅವರ ಬಳಿ ವಿನಂತಿಸಿಕೊಳ್ಳುತ್ತೇನೆ. ಪ್ರೀತಿ ಪಾತ್ರನಾದ ಮಗನನ್ನೇ ದೂರ ಮಾಡಿಕೊಂಡ ಮೇಲೆ ಕ್ಷೇಮವೆಲ್ಲಿಂದ ಬರಬೇಕು ಕುಮಾರ? ಸಾಮಂತರೇ, ನಿಮ್ಮೆಲ್ಲರ ಭಾವನೆಗಳು ನನಗೆ ಅರ್ಥವಾಗುತ್ತದೆ. ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ತಾವೆಲ್ಲರೂ ಕಡಿಮೆ ಅವಧಿಯಲ್ಲಿ ಶೀಘ್ರವಾಗಿ ಬಂದಿದ್ದೀರಿ. ರಾಮಚಂದ್ರನ ಯುವರಾಜನಾಗಲಿ ಎಂದು ಒಮ್ಮತದಿಂದ ಸಂತೋಷದಿಂದ ಒಪ್ಪಿದ್ದೀರಿ. ಆ ಮಂಗಳ ಕಾರ್ಯವನ್ನು ಕಾಣಲು ಉತ್ಸುಕರಾಗಿದ್ದೀರಿ ಎಂದು ನನಗೆ ಗೊತ್ತು. ಆದರೆ ಆದರೆ ಎಂದು ಏಕೆ ನಿಲ್ಲಿಸಿದ್ರಿ ಮುನೀಂದ್ರ? ನನ್ನ ಆಸೆಯಂತೆ, ನಿಮ್ಮ ಆಸೆಯಂತೆ, ಪ್ರಜೆಗಳ ಆಸೆಯಂತೆ ಇಂದು ಶುಭ ಗಳಿಗೆಯಲ್ಲಿ ರಾಮಚಂದ್ರನ ಪಟ್ಟಾಭಿಷೇಕ ನಡೆಯಬೇಕಾಗಿತ್ತು. ಆದರೆ ಅದು ನಡೆಯುವುದಿಲ್ಲವೆಂದು ಅತ್ಯಂತ ವಿಷಾದದಿಂದ ಹೇಳುತ್ತಿದ್ದೇನೆ. ಅಂದರೆ ಶ್ರೀರಾಮಚಂದ್ರನ ಯುವರಾಜ್ಯಾಭಿಷೇಕ ನಡೆಯುವುದಿಲ್ಲವೇ? ಏನು ಕಾರಣ? ಅದಕ್ಕೆ ಏನು ಅಡ್ಡಿ? ಅಡ್ಡಿಪಡಿಸುತ್ತಿರುವವರು ಯಾರು? ಇದು ತುಂಬಾ ಅನ್ಯಾಯ. ಮುನೀಂದ್ರ, ನಿಮ್ಮಂಥ ಮಹಾತ್ಮರಿರುವಾಗ ಇದು ನಡೆಯುವುದಿಲ್ಲವೆಂದರೆ ಹೇಗೆ ಸಾಧ್ಯ? ಮುನೀಂದ್ರ, ಇದರಲ್ಲಿ ಯಾರದೋ ಕುತಂತ್ರವಿರಬೇಕೆಂದು ಸಂದೇಹ ಬರುತ್ತಿದೆ. ಪೂಜ್ಯರೇ, ಅಂತಹ ಅಡ್ಡಿಪಡಿಸುವ ದುಷ್ಟರು ಯಾರೇ ಆಗಲಿ ನಿಮ್ಮ ಮಾತನ್ನು ಹೇಗೆ ಧಿಕ್ಕರಿಸಬಲ್ಲರು? ನೀವು ರಾಮಚಂದ್ರನ ಯುವರಾಜ್ಯಾಭಿಷೇಕದ ನೇತೃತ್ವ ವಹಿಸಿದವರು. ಈಗ ಅದು ನಡೆಯುತ್ತಿಲ್ಲವೆಂದರೆ ನಮ್ಮ ಮನಸ್ಸಿಗೆ ಬಹಳ ನೋವುಂಟಾಗುತ್ತಿದೆ. ಮಹಾ ತಪಸ್ವಿಗಳಾದ ತಾವು ಮನಸ್ಸು ಮಾಡಿದರೆ ಎಂಥ ಅಡ್ಡಿ ಆತಂಕಗಳನ್ನು ನಿವಾರಿಸಬಹುದಿತ್ತು, ಅಂಥ ದುಷ್ಟರನ್ನು ಅಡಗಿಸಬಹುದಿತ್ತು. ಈಗಲೂ ಆ ಕಾರ್ಯ ಮಾಡಿ ಮುನೀಂದ್ರ. ರಾಮಚಂದ್ರನ ಪಟ್ಟಾಭಿಷೇಕದ ಶುಭ ಕಾರ್ಯವನ್ನು ನೆರವೇರಿಸಿ ಮುನೀಂದ್ರ. ಸಾಮಂತರೇ, ಆವೇಶದಿಂದಾಗಲಿ ದುಃಖದಿಂದಾಗಲಿ ಮಾತನಾಡೋ ಸಮಯ ಇದಲ್ಲ. ರಾಮಚಂದ್ರನು ಪಟ್ಟಾಭಿಷೇಕ ಮಾಡಿಕೊಳ್ಳಲೇಬೇಕೆಂದರೆ ಜಗತ್ತಿನ ಯಾವ ಶಕ್ತಿಯೂ ಅದನ್ನು ತಡೆಯಲು ಸಾಧ್ಯವಿಲ್ಲ. ರಾಮಚಂದ್ರನ ಶೌರ್ಯವನ್ನು ಎದುರಿಸುವ ಸಾಮರ್ಥ್ಯ ಯಾರಿಗಿದೆ? ಆದರೆ ರಾಮಚಂದ್ರನು ಪಿತೃವಾಕ್ಯ ಪರಿಪಾಲನೆ ಮಾಡುವ ಧರ್ಮವನ್ನು ಅವಲಂಬಿಸಿ ತಾನೇ ವನವಾಸಕ್ಕೆ ಹೋಗಲು ನಿರ್ಧರಿಸಿದ್ದಾನೆ. ಈ ನಿರ್ಧಾರವನ್ನು ಅವನೇ ಮಾಡಿರುವುದೇ ಹೊರತು ಬೇರೆ ಯಾರ ನಿರ್ಬಂಧನೆಯೂ ಇರುವುದಿಲ್ಲ. ವನವಾಸ ಮಾಡುವಂಥ ಪಿತೃವಾಕ್ಯ ನಮಗೆ ಏನೆಂದು ಅರ್ಥವಾಗುತ್ತಿಲ್ಲ. ಮುನೀಂದ್ರ, ಪ್ರಜೆಗಳ ಅಭಿಲಾಷೆಯನ್ನು ಈಡೇರಿಸುವುದು ರಾಮಚಂದ್ರನ ಕರ್ತವ್ಯವಲ್ಲವೇ? ನಮ್ಮೆಲ್ಲರನ್ನು ಕರೆಸಿ ಇದ್ದಕ್ಕಿದ್ದ ಹಾಗೆ ಪಟ್ಟಾಭಿಷೇಕದ ಸಮಾರಂಭವನ್ನು ನಿಲ್ಲಿಸುವುದು ಯಾವ ನ್ಯಾಯ? ಸ್ವತಃ ದಶರಥ ಮಹಾರಾಜರೇ ನಮ್ಮೆಲ್ಲರ ಅಭಿಪ್ರಾಯಗಳನ್ನು ಕೇಳಿ ಒಪ್ಪಿಗೆ ಪಡೆದು ಈಗ ನಮ್ಮೆಲ್ಲರ ಸಂತೋಷಕ್ಕೆ ಕಲ್ಲು ಹಾಕುವುದು ಇದು ಎಂತಹ ನ್ಯಾಯ? ರಾಮನಂಥ ಗುಣವಂತನನ್ನು ಕಾಡಿಗೆ ಕಳಿಸುವುದು ಕ್ರೂರವೆನಿಸುವುದಿಲ್ಲವೇ? ಪೂಜ್ಯರೇ, ಇದೆಲ್ಲ ನಮ್ಮ ನಂಬಿಕೆಗೆ ಮಾಡಿದ ದ್ರೋಹವಲ್ಲವೇ? ಶಾಂತಿ ಸಾಮಂತರೇ, ಶಾಂತಿ. ಈ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ರಾಮಚಂದ್ರನು ಮಾತ್ರ ಉತ್ತರವನ್ನು ಕೊಡಬಲ್ಲ. ನೀವು ಅವನನ್ನೇ ಕೇಳಿರಿ. ನನ್ನನ್ನು ಕ್ಷಮಿಸಿ. ನನ್ನ ಹಿರಿತನವೇ ಯಾವುದರಲ್ಲಿದೆ ಗೊತ್ತೇ? ಎಂದಾದರೂ ಒಂದು ದಿನ ಮಹಾರಾಜರೊಡನೆ ಸಿಂಹಾಸನವನ್ನು ಏರುವುದು ಅಷ್ಟೇ. ಆದರೆ ಕಿರಿಯ ರಾಣಿಯ ಕಟು ಮಾತುಗಳಿಂದ ಕ್ಷಣ ಕ್ಷಣವೂ ನಾನು ಅನುಭವಿಸುತ್ತಿರುವ ಯಾತನೆ ನಿನಗೆ ತಿಳಿಯದು ಕುಮಾರ, ನಿನಗೆ ತಿಳಿಯದು. ಇಲ್ಲ, ಸವತಿಯಿಂದ ಅನುಭವಿಸುವ ನೋವು, ದುಃಖ, ಅದರ ಅರಿವೇ ನಿನಗೆ ಇಲ್ಲ ಕುಮಾರ, ಅದರ ಅರಿವೇ ನಿನಗೆ ಇಲ್ಲ. ನೀನಿರುವಾಗಲೇ ಅವಳು ನನ್ನನ್ನು ಇಷ್ಟು ತಿರಸ್ಕಾರದಿಂದ ಕಾಣುತ್ತಿದ್ದಾಳೆ ಎಂದರೆ ಇನ್ನು ನೀನೂ ನನ್ನಿಂದ ದೂರವಾಗಿ ಹೋಗಿಬಿಟ್ಟರೆ ಅವಳು ನನ್ನನ್ನು ಹೇಗೆ ಕಾಣಬಹುದು ಎಂದು ನೀನೇ ಊಹಿಸಿ ನೋಡು.
ಇಲ್ಲ ಇಲ್ಲ, ಸವತಿಯ ಕೆಟ್ಟ ಮಾತುಗಳನ್ನು ಕೇಳುತ್ತಾ ಈ ಅರಮನೆಯಲ್ಲಿ ನಾನು ಬದುಕಲಾರೆ. ಅದರ ಬದಲು ಮರಣಕ್ಕೆ ಶರಣಾಗುವುದೇ ಲೇಸು. ಮಾತೆ, ದಯವಿಟ್ಟು ಎಂದು ಕಠೋರವಾದ ಮಾತುಗಳನ್ನು ಆಡಬೇಡಿ. 14 ವರ್ಷಗಳು ಏನು ಮಹಾ, ಅದು ಬೇಗನೆ ಮುಗಿದು ಹೋಗುತ್ತದೆ. ಹೌದು ಮಾತೆ, ನಾನು ಸುಕ್ಷೇಮವಾಗಿ ಹಿಂದಿರುಗಿ ಬರುತ್ತೇನೆ. ನಾನು ಬಂದಾಗ ಈ ನನ್ನ ಕಣ್ಣುಗಳು ಮೊಟ್ಟ ಮೊದಲು ಕಾಣಲು ಬಯಸುವುದು ತಮ್ಮ ಈ ಮಂಗಳ ಮೂರ್ತಿಯನ್ನೇ. ಕುಮಾರ, ನಿನ್ನನ್ನು ಆಗಲಿ ಒಂದು ಕ್ಷಣವೂ ನನ್ನಿಂದ ಬದುಕಲು ಸಾಧ್ಯವಿಲ್ಲ. ಹೀಗಿರುವಾಗ 14 ವರ್ಷಗಳು ನಿನ್ನನ್ನು ಆಗಲಿ ನಾನು ಹೇಗೆ ಬದುಕಿರಲಿ ಕುಮಾರ, ಹೇಗೆ ಬದುಕಿರಲಿ? ಆ ಸವತಿಯು ನನ್ನನ್ನು ಬದುಕಲು ಬಿಡುತ್ತಾಳೆಯೇ? ಇಲ್ಲ ಕುಮಾರ, ಇಲ್ಲ, ಅವಳು ನನ್ನನ್ನು ಬದುಕಲು ಬಿಡುವುದಿಲ್ಲ ಕುಮಾರ. ದಯವಿಟ್ಟು ಹಾಗೆ ಭಾವಿಸಬೇಡಿ ಮಾತೆ. ತಂದೆಯವರು ನಿಮ್ಮ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತಾರೆ. ಇದೆಲ್ಲ ಬರೀ ಭ್ರಮೆ ಕುಮಾರ, ಬರೀ ಭ್ರಮೆ. ಧರ್ಮಾತ್ಮರೆನಿಸಿಕೊಂಡಿರುವ ನಿನ್ನ ತಂದೆಯು ಹಿರಿಯ ರಾಣಿಗೆ ಕೊಟ್ಟಿರುವ ಗೌರವ ನಿನಗೆ ತಿಳಿಯದೆ ಹಿರಿಯ ರಾಣಿಯ ಮೇಲೆ ತೋರಿಸಿರುವ ಪ್ರೀತಿಯಲ್ಲಿ ಕಿಂಚಿತ್ತಾದರೂ ಹಿರಿಯ ರಾಣಿಗೆ ತೋರಿಸಿದ್ದಾರೆಯೇ? ಕೈಕೇಯಿ ಅವರ ಸಖಿಯರು ನಮ್ಮನ್ನು ತಿರಸ್ಕಾರದಿಂದ ನೋಡುತ್ತಿದ್ದರು. ಆ ಭಾವನೆಗಳನ್ನು ಬದಲಾಯಿಸಲು ಒಂದೇ ಒಂದು ಪ್ರಯತ್ನವನ್ನಾದರೂ ಮಾಡಿದ್ದಾರೆಯೇ? ಇಲ್ಲ ಕುಮಾರ, ಇಲ್ಲ. ಈಗಲೇ ಹೀಗಿರುವಾಗ ಇನ್ನು ಭರತನ ಪಟ್ಟಾಭಿಷೇಕವನ್ನು ನಡೆದು ಬಿಟ್ಟರೆ ಈ ಅರಮನೆಯು ಅವನ ಪರವಾಗಿ ಬಿಡುತ್ತದೆ. ನಂತರ ನಮ್ಮ ಸೇವೆಯನ್ನು ಮಾಡಲು ಯಾರೂ ಇರುವುದಿಲ್ಲ. ಇನ್ನು ಆ ಕೈಕೇಯಿ ನಾಲಿಗೆ ನಮ್ಮನ್ನು ಪ್ರತಿ ಕ್ಷಣವೂ ನಿಂದಿಸಲು ಪ್ರಾರಂಭಿಸಿಬಿಡುತ್ತದೆ. ದಿನವೂ ಆ ನಿಂದನೆಯ ಮಾತುಗಳನ್ನು ಕೇಳುತ್ತಾ ಬದುಕಬೇಕು, ಇಲ್ಲ ಸತ್ತು ಮುಕ್ತಿಯನ್ನು ಪಡೆಯಬೇಕು. ನೀನೇ ಊಹಿಸು. ಮಾತೆ, ಬದುಕು ಸುಖ ದುಃಖಗಳ ಮಿಶ್ರಣ. ದುಃಖದ ಕಾಲ ಹೇಗೆ ಬರುತ್ತದೋ ಹಾಗೆ ಸುಖದ ತಂಬೆಳಕು ಬಂದೇ ಬರುತ್ತದೆ. ಭರತ ವಿವೇಕಿ, ಅದಕ್ಕೆಲ್ಲ ಅವನು ಅವಕಾಶ ಕೊಡುವುದಿಲ್ಲವೆಂಬ ನಂಬಿಕೆ ನನಗಿದೆ. ಎಂದಾದರೂ ಒಂದು ದಿನ ನೀನು ಯುವರಾಜನಾಗುತ್ತೀಯ. ನನ್ನ ದುಃಖವೆಲ್ಲ ಕಳೆದು ನನಗೆ ಕಳೆದು ಹೋದ ಮಾನ್ಯತೆಯು ಹಿಂದಿರುಗುತ್ತದೆ ಎಂದು ಭಾವಿಸಿದ್ದೆ. ಆದರೆ ನನ್ನ ದುಃಖವು ದಿನೇ ದಿನೇ ಇಮ್ಮಡಿಯಾಗುತ್ತಿದೆ ಕುಮಾರ. ಆ ಕೈಕೇಯಿ ಸರಿಯಾದ ಸಮಯವನ್ನು ನೋಡಿ ಸಂಚನ್ನು ಮಾಡಿ ತನ್ನ ಸೇಡನ್ನು ತೀರಿಸಿಕೊಂಡಳು. ಇದನ್ನು ನಾನು ಎಂದು ಸಹಿಸುವುದಿಲ್ಲ, ಎಂದು ಕ್ಷಮಿಸುವುದಿಲ್ಲ. ಅವಳನ್ನು ನಾನು ಎಂದು ಕ್ಷಮಿಸುವುದಿಲ್ಲ ಕುಮಾರ. ಮಾತೆ, ನಮ್ಮ ಸ್ವಂತ ಸುಖದ ಆಧಾರದ ಮೇಲೆ ಯಾವ ಭಾವಾವೇಶಕ್ಕೂ ಒಳಗಾಗದೆ ಧರ್ಮದ ದೃಷ್ಟಿಯಿಂದ ನೋಡಬೇಕು. ಹೃದಯವನ್ನ ಗಟ್ಟಿ ಮಾಡಿಕೊಳ್ಳಬೇಕು. ನಿನ್ನ ಮಾತು ನಿಜ ಕುಮಾರ. ಈ ದೌರ್ಭಾಗ್ಯ ಹೃದಯವು ಬಹಳ ಗಟ್ಟಿಯಾದದ್ದು. ಏಕೆಂದರೆ ನೀನು ಆಡಿದ ಮಾತುಗಳನ್ನು ಕೇಳಿದ ಮೇಲೂ ಇನ್ನೂ ಒಡೆಯಲಿಲ್ಲವಲ್ಲ. ಒಳ್ಳೆಯ ಸಂತಾನ ಸಿಗಬೇಕೆಂದು ನಾನು ಮಾಡಿದ ಪೂಜೆ, ಪುನಸ್ಕಾರ, ಉಪವಾಸ,
ತಪಸ್ಸು ದಾನ ಧರ್ಮಗಳು ಎಲ್ಲವೂ ವ್ಯರ್ಥವಾಗಿ ಹೋಯಿತು. ಮಗನಿದ್ದರೂ ಇಲ್ಲದಂತೆ ಇರುವ ದುರ್ಭಾಗ್ಯ ಸ್ಥಿತಿ ನನ್ನದಾಗಿ ಹೋಯಿತು. ಮಾತೆ, ಬದುಕು ಇಷ್ಟಕ್ಕೆ ಮುಗಿದು ಹೋಗುವುದಿಲ್ಲ. 14 ವರ್ಷ. ನಾನು ಬೇಗನೆ ತಮ್ಮ ಬಳಿಗೆ ಬಂದು ಬಿಡುತ್ತೇನೆ. 14 ವರ್ಷಗಳು ಎಂದು ಎಷ್ಟು ಸುಲಭವಾಗಿ ಹೇಳಿಬಿಟ್ಟೆ ಕುಮಾರ. ನಿನ್ನನ್ನು ಆಗಲಿ ನನ್ನಿಂದ ಒಂದು ಕ್ಷಣವೂ ಇರಲು ಸಾಧ್ಯವಿಲ್ಲ. ಹಾಗಿರುವಾಗ 14 ವರ್ಷಗಳು ನನಗೆ 14 ಯುಗಗಳಿದ್ದ ಹಾಗೆ. ಮೃತ್ಯ ದೇವತೆ, ನನ್ನನ್ನು ನಿನ್ನ ಬಳಿ ಕರೆದುಕೋ. ನನ್ನ ಮೇಲೆ ಕರುಣೆ ತೋರಿಸು. ನನ್ನ ಮಗನನ್ನು ಅರಣ್ಯಕ್ಕೆ ಕಳಿಸುವ ಸಂಕಟದಿಂದ ನನ್ನನ್ನು ಪಾರು ಮಾಡು ತಾಯೇ, ಪಾರು ಮಾಡು. ಸಮಾಧಾನ ಮಾಡಿಕೊಳ್ಳಿ ಮಾತೆ, ಸಮಾಧಾನ ಮಾಡಿಕೊಳ್ಳಿ. ಇಲ್ಲ ರಾಮ, ಇಲ್ಲ. ಕರುವನ್ನು ಆಗಲಿ ಹಸುವಿನಿಂದ ಬದುಕಲು ಸಾಧ್ಯವಿಲ್ಲ. ಹಾಗೆ ನಿನ್ನನ್ನು ಆಗಲಿ ನನ್ನಿಂದ ಬದುಕಲು ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಕುಮಾರ, ನನ್ನನ್ನು ಕರೆದುಕೊಂಡು ಹೋಗು. ನಾನು ನಿನ್ನ ಬಳಿ ಬಂದು ಬಿಡುತ್ತೇನೆ. ನಾನು ಅರಣ್ಯಕ್ಕೆ ಬಂದು ಬಿಡುತ್ತೇನೆ. ನನ್ನನ್ನು ಕರೆದುಕೊಂಡು ಹೋಗು ಕುಮಾರ, ಹೋಗು.